ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ಸ್ ಮಾಲೀಕರು ಮತ್ತು ಕಾರ್ಮಿಕರುಗಳ ಒಕ್ಕೂಟ 2ನೇ ವರ್ಷದ ಅದ್ಧೂರಿ ಮಹಿಳಾ ದಿನಾಚರಣೆಯನ್ನು ಆಚರಿಸುವುದರೊಂದಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಆಹ್ವಾನಿಸಿ ಅವರಿಗೂ ಕೂಡ ಗೌರವವನ್ನು ಸಲ್ಲಿಸಿ ಸಮಗ್ರವಾದ ಬ್ಯೂಟಿಷಿಯನ್ ಸದಸ್ಯರ ಅಭಿವೃದ್ಧಿಯೇ ತಮ್ಮ ಮೂಲ ಮಂತ್ರವೆಂದು ಸಾರಿದರು. ಈ ಕಾರ್ಯಕ್ರಮದ ವಿಶೇಷ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ. ಇಂತಹ ಮಹಿಳೆಯರ ಸಮಗ್ರ ಅಭಿವೃದ್ಧಿಗೆ ಶುಭವಾಗಲಿ ಎಂದು ಕಾಮೆಂಟ್ ಮಾಡುವುದರ ಮುಖಾಂತರ ಶುಭ ಹಾರೈಸಿ. ನಾವು ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮನ ಕಂಟಿನ್ಯೂ ಮಾಡೋಣ. ಎಷ್ಟೋ ಜನ ಗಂಡಸರು ನೀವು ನೋಡ್ಬೋದು, ಹೆಣ್ಣು ಮಗು ಹುಟ್ಟೋದಕ್ಕಿಂತ ಮುಂಚೆ ಬಹಳ ದುರಭ್ಯಾಸಗಳಿಗೆ ಹೋಗಿರ್ತಾರೆ, ಬಹಳ ಉಗ್ರವಾಗಿರ್ತಾರೆ. ಅಂಥವರು ಕೂಡ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಬದಲಾದಂಥ ಬಹಳಷ್ಟು ಉದಾಹರಣೆಗಳಿದೆ. ಸೊ ಇಷ್ಟು ಪೀಠಿಗೆ ಯಾಕೆ ಅಂದರೆ, ನಾವು ನಮ್ಮ ತಾಯಿಯನ್ನು ನೋಡಿಕೊಂಡು ಬಹಳಷ್ಟು ವಿಚಾರಗಳನ್ನು ಕಲ್ತೀವಿ. ಒಂದು ತಾಳ್ಮೆ, ಎರಡನೇದು ಹೇಗೆ ಕುಟುಂಬವನ್ನು ನಿಭಾಯಿಸ್ತಾರೆ ಅನ್ನೋದು, ಮೂರನೇದು ಸಮಸ್ಯೆಗಳು ಎದುರಾದಾಗ ಅದಕ್ಕೆ ಪರಿಹಾರಗಳನ್ನು ಹೇಗೆ ಕಂಡುಕೊಳ್ತಾರೆ, ಜೊತೆಗೆ ಶಿಸ್ತು, ಸಮಯ ಪಾಲನೆ. ಇವಿಷ್ಟು ನಮ್ಮ ತಾಯಿಯರಲ್ಲಿ ನಾವು ನೋಡಿದ್ದೀವಿ ಅಂದರೆ ನೀವೆಲ್ಲರೂ ಕೂಡ ಅವರ ಅಂಶನೇ. ಹಾಗಾಗಿ ಮಹಿಳಾ ಶಕ್ತಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ನಮನಗಳು ನಮನಗಳು ನಮನಗಳು. ಇನ್ನು ನಮ್ಮ ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ಸ್ ಮಾಲೀಕರು ಮತ್ತು ಕಾರ್ಮಿಕರುಗಳ ಒಕ್ಕೂಟ ಇದೆಯಲ್ಲ, ಈ ಸಂಸ್ಥೆಯು ಕೂಡ ನಮಗೆ ಒಂದು ಸಹೋದರ ಸಂಸ್ಥೆ ಅಂತ ಹೇಳ್ತಾ ಇದ್ವಿ, ಸಹೋದರಿಯರ ಸಂಸ್ಥೆ ಅಂತ. ಇದು ಪ್ರಾರಂಭ ಆದಾಗಲಿಂದ ಕೂಡ ನಮ್ಮ ಸಮುದಾಯ ಟಿವಿ ಒಟ್ಟಿಗೆ ಅಂಜನ್ ಕುಮಾರ್ ಆದ ನಾನು ಒಟ್ಟೊಟ್ಟಿಗೆ ಪ್ರಾರಂಭದ ಹಂತದಿಂದ ಹಿಡಿದು ಇವತ್ತು ಬಹಳ ಉತ್ತಮ ಮಟ್ಟದಲ್ಲಿ ಕೀರ್ತಿಯ ಶಿಖರಕ್ಕೆ ಏರ್ತಾ ಇದೆ. ಅಂಥ ಸಮಯದವರೆಗೂ ಒಟ್ಟಿಗೆ ಇರೋದು ಬಹಳ ಹೆಮ್ಮೆ ಅನಿಸ್ತಿದೆ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೆಂಗಳೂರಿನಲ್ಲಿ ಅತ್ಯದ್ಭುತವಾದಂತಹ ಮಹಿಳಾ ಪ್ರಧಾನವಾದಂಥ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿಭೂತರಾಗಿದ್ದೇವೆ. ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ಸ್ ಮಾಲೀಕರು ಮತ್ತು ಕಾರ್ಮಿಕರುಗಳ ಒಕ್ಕೂಟ ಅಧ್ಯಕ್ಷರಾದಂತಹ ರಾಜೇಶ್ವರಿಯವರ ನೇತೃತ್ವದಲ್ಲಿ ಅವರೆಲ್ಲ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಮಿತಿ ಸದಸ್ಯರು ಜೊತೆಗೆ ಎಲ್ಲ ಮಹಿಳಾ ಬ್ಯೂಟಿಷಿಯನ್ ಮಾಲೀಕರು ಮತ್ತು ಕಾರ್ಮಿಕರುಗಳ ಸಮ್ಮೇಳನದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆ 2ನೇ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಹಳ ಅದ್ಭುತವಾಗಿ ಬರ್ತಾ ಇದೆ. ಕಾರ್ಯಕ್ರಮದ ಉದ್ದೇಶ ಮಹಿಳೆಯರ ಸಬಲೀಕರಣ, ಸಂಘಟನಾತ್ಮಕವಾಗಿ ಸರ್ಕಾರದಿಂದ ಅವ್ರಿಗೆ ಸಿಗಬೇಕಾದಂಥ ಸಮಗ್ರ ಸೌಲಭ್ಯವನ್ನು ಕೊಡಿಸುವುದು ಹಾಗೂ ಅವರ ಮಾನಸಿಕ ಮತ್ತು ದೈಹಿಕ ಮತ್ತು ಸಾಮಾಜಿಕ ಆರೋಗ್ಯದ ಬಗ್ಗೆ ಜಾಗೃತಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಪ್ರಖ್ಯಾತ ಪ್ರಸೂತಿ ತಜ್ಞರು, ಆಮೇಲೆ ಬಹಳಷ್ಟು ಕುಟುಂಬಗಳಿಗೆ, ದಂಪತಿಗಳಿಗೆ ಜೀವನಕ್ಕೆ ಜೀಪವಂತೆ ಸಂತಾನ ಆಗುವ ರೀತಿಯಾಗಿ ವೈದ್ಯಕೀಯ ಸಲಹೆಗಳನ್ನು, ಸೌಲಭ್ಯಗಳನ್ನು ನೀಡ್ತಾ ಇರ್ತಕ್ಕಂಥ ಮದರ್ವುಡ್ಡಲ್ಲಿ ಪ್ರಸ್ತುತವಾಗಿ ಪ್ರಖ್ಯಾತವಾದಂಥ ಡಾಕ್ಟರ್ ಆಗಿ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಸಮುದಾಯ ಟಿವಿಯ ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಧ್ಯಾ ಗೋಡೆ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ ಮೇಡಮ್, ಇವತ್ತು ಬಂದಿದ್ದು ಈ ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ ಮಹಿಳಾ ಮತ್ತು ಕಾರ್ಮಿಕರ ಒಕ್ಕೂಟ ಹೇಗೆ ಅನಿಸ್ತದೆ? ತುಂಬ ಚೆನ್ನಾಗಿದೆ. ಈ ಮಹಿಳಾ ಬ್ಯೂಟಿಷಿಯನ್ ಕಾರ್ಯಕ್ರಮ ಏನಿತ್ತು ತುಂಬ ಒಳ್ಳೆಯದಾಗಿತ್ತು. ಆಮೇಲೆ ಈ ಸಮುದಾಯ ಟಿವಿಯಿಂದ ಸರ್ ಏನು ಆರ್ಗನೈಸ್ ಮಾಡಿದ್ರು ಅದನ್ನು ತುಂಬ ಚೆನ್ನಾಗಿತ್ತು. ನಾನು ಮದರ್ವುಡ್ ಕಡೆಯಿಂದ, ಆಮೇಲೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ಆಮೇಲೆ ಇದೆಲ್ಲ ನೋಡಿಬಿಟ್ಟು ನಮಗೂ ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಸೊಸೈಟಿಗೋಸ್ಕರ ನಾವು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ಮಾಡ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಆ ಪಾಸಿಟಿವ್ ಎನರ್ಜಿ ನೀವು ಕೊಟ್ಟಿರ್ತೀರ. ಥ್ಯಾಂಕ್ ಯು ಸೋ ಮಚ್ ಅಂಜನ್ ಸರ್ ಅವರೇ. ಖಂಡಿತ ಮ್ಯಾಮ್, ನೀವು ಇಷ್ಟು ಬಿಡುವಿನ ಒಂದು ಒತ್ತಡದ ಕೆಲಸದಲ್ಲಿ ಮಾಡ್ತಾಯಿದ್ರು, ಬಿಡುವು ಮಾಡ್ಕೊಂಡು ಬಂದು ಇಂಥ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ಈ ಎಲ್ಲ ಬ್ಯೂಟಿಷಿಯನ್ ಮಹಿಳೆಯರು ಮತ್ತು ಅವರ ಕಾರ್ಮಿಕರ ಒಕ್ಕೂಟಕ್ಕೆ ಅಭಿನಂದನೆ ಸಲ್ಲಿಸಿದ್ರಿ, ತಮ್ಮ ಸಮಯವನ್ನು ಕೊಟ್ಟಿದ್ದರು. ಹಾಗಾಗಿ ಸಮಸ್ತ ಬ್ಯೂಟಿಷಿಯನ್ ಸದಸ್ಯರ ಪರವಾಗಿ ಹಾಗೂ ನಮ್ಮ ವೀಕ್ಷಕರ ಪರವಾಗಿ ಸಮುದಾಯ ಟಿವಿ ವತಿಯಿಂದ ನಿಮಗೆ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂತು.
ಒಂದು ರೀತಿಯಲ್ಲಿ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್. ಎಲ್ಲ ಬ್ಯೂಟಿಷಿಯನ್ಸ್ ಸಂಘ ಏನಿದೆ ಅದು ಇನ್ನೂ ಅದ್ಭುತವಾಗಿ ಬೆಳೀಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾನೇನು ಬಂದಿದ್ದು, ಇವಾಗ ಬ್ಯೂಟಿಷಿಯನ್ ಬ್ಯೂಟಿ ಪಾರ್ಲರ್ಸ್ನ ಇಟ್ಕೊಂಡು ಅನೇಕ ರೀತಿಯಲ್ಲಿ ಏನು ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. 1 hour ಅನ್ನೋದು ಐದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಲೋಕಲ್ ಲೀಡರ್ಸ್ ಇರ್ಬೋದು, ಇಲ್ಲ ಮುನ್ಸಿಪಾಲ್ಟಿ ಇರ್ಬೋದು, BBMP ಇರ್ಬೋದು. ಈ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಕಾರಣಗಳು ಏನು ಅಂತೇಳಿ ನಾನು ಒಂದು ಸ್ವಲ್ಪ ಇವತ್ತು ಅಲ್ಲಿ ಚರ್ಚೆ ಮಾಡೋದು. ಒಂದು, ಈ ಬ್ಯೂಟಿ ಪಾರ್ಲರ್ಸ್ ಇಟ್ಕೊಂಡು ತೊಂದರೆ ಏನಾಗ್ತಿದೆ, ಸರಿಯಾಗಿ ಒಂದು ಯಾವುದೇ ಡಿಪಾರ್ಟ್ಮೆಂಟಿಂದ NOCಗಳಾಗಲಿ, ಇಲ್ಲ BBMPಯಿಂದ ಲೈಸೆನ್ಸ್ಗಳಿರಲಿ, ಹೆಲ್ತ್ ಡಿಪಾರ್ಟ್ಮೆಂಟಿಂದ NOCಗಳಾಗಲಿ, ಇಲ್ಲ ಟ್ರೇಡ್ ಮಾರ್ಕ್ ರಿಜಿಸ್ಟರ್ಡ್ ಆಗಲಿ, ಇಲ್ಲ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಲೇಬರ್ ಡಿಪಾರ್ಟ್ಮೆಂಟಿಂದ NOCಗಳಾಗಲಿ, ಯಾವುದು ಕ್ಲಿಯರೆನ್ಸ್ಗಳು ಯಾವುದು ಸರಿಯಾಗಿ ಇಟ್ಕೊಂಡಿರಲ್ಲ. ಸೊ ನಾನು ಹೇಳಲಿಕ್ಕೆ ಏನು ಪಡ್ತೀನಿ ಅಂದರೆ, ಅದೇ ರೀತಿ ಎಲ್ಲ NOCಗಳು ಯಾವುದೇ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಇರ್ಬೋದು, ಯಾವುದೇ ಏನೇನು ತಗೋಬೇಕು ಲೈಸೆನ್ಸ್ಗಳನ್ನು ತೆಗೆದು ನಾವು ಮಾಡುವಂಥ ಸಂದರ್ಭದಲ್ಲಿ ಯಾರೂ ತೊಂದರೆ ಕೊಡಲ್ಲ. ಆವಾಗ ಇನ್ನೂ ಅದ್ಭುತವಾಗಿ ನಡೆಯುತ್ತೆ. ಇಲ್ಲ GST ರಿಜಿಸ್ಟ್ರೇಷನ್ಸ್ ಇರ್ಬೋದು, ಇಲ್ಲ MSME ರಿಜಿಸ್ಟ್ರೇಷನ್ಸ್ ಇರ್ಬೋದು, ಅವೆಲ್ಲ ಮಾಡಿದಾಗ ಏನಾಗುತ್ತೆ, ಬ್ಯೂಟಿ ಪಾರ್ಲರ್ಸ್ ಅವರು ಮುಂದಕ್ಕೆ ಎತ್ತರಕ್ಕೆ ಬೆಳೆಯೋಕ್ಕೆ ಇವು ಒಳ್ಳೆಯದಾಗುತ್ತೆ, ಒಳ್ಳೆ ರೀತಿಯಲ್ಲಿ ಬೆಳೀತಾರೆ. ಹಾಗೂ ಸಂಘಟನೆ ಇವತ್ತೇನು 2 ವರ್ಷ ಸ್ಟಾರ್ಟ್ ಮಾಡಿದೆ ಅಂತ ಇದರಲ್ಲಿ. ಸೊ ಇದನ್ನು ಎತ್ತರಕ್ಕೆ ಬೆಳೆಯಲಿ, ಆಲ್ ಓವರ್ ಕರ್ನಾಟಕ ವ್ಯಾಪಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ತಾವು ಪಾಲ್ಗೊಳ್ಳುವಿಕೆಯನ್ನು ಇಲ್ಲಿ ಮಾಡಿದ್ದಕ್ಕೆ ಮತ್ತು ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಎಲ್ಲ ಬ್ಯೂಟಿಷಿಯನ್ ಮಾಲೀಕರು ಮತ್ತು ಕಾರ್ಮಿಕರ ಪರವಾಗಿ, ನಮ್ಮ ಸಮುದಾಯ ಟಿವಿಯ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಮಹಿಳಾ ಕಾನೂನು ತಜ್ಞೆಯಾಗಿ ಇವತ್ತು ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ಸ್ ಮಾಲೀಕರು ಮತ್ತು ಕಾರ್ಮಿಕರುಗಳ ಒಕ್ಕೂಟದಲ್ಲಿ 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಮಹಿಳಾ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ರಿ. ಹೇಗೆ ಅನಿಸ್ತದೆ ಮೇಡಮ್? ನನಗೆ ಮೊದಲನೇದಾಗಿ ಏನಂತಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ಬ್ಯೂಟಿಷಿಯನ್ ಅನ್ನೋದು ಈಗ ಯಾರು ಒಂದು ಗೌರವ ಕೊಡೋದಾಗಲಿ ಅಥವಾ ಅವ್ರಿಗೆ ಒಂದು ರಕ್ಷಣೆ ಒದಗಿಸೋದಾಗಲಿ ಯಾರೂ ಮಾಡ್ತಾ ಇರಲಿಲ್ಲ. ಸೊ ಇವ್ರದ್ದೇ ಒಂದು ಸಂಘ ಅನ್ನೋ ಥರದಲ್ಲಿ ಮಾಡಿಕೊಂಡು ಅದರಲ್ಲಿ ಆಲ್ರೆಡಿ ಒಂದೂವರೆ ಸಾವಿರ ಜನ ಲಾಸ್ಟ್ ಇಯರ್ಗೂ ಮತ್ತು ಈ ಇಯರ್ಗೂ ತುಂಬ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವರಲ್ಲಿ ಏನಾಗಿದೆ ಅಂದರೆ, ಒಂದು ಏರಿಯಾದಲ್ಲಿ ಈಗ ಒಂದೇ ರೋಡಲ್ಲಿ 2 ಬ್ಯೂಟಿ ಪಾರ್ಲರ್ ಇರುತ್ತೆ. ಸೊ ಅದಕ್ಕೆ ಅವರು ಅನ್ಕೋತಾ ಇರೋದು ಏನಂತಂದರೆ, ಇದರಿಂದ ನನಗೆ ಇಷ್ಟು ಒಂದು ಏರಿಯಾಯಿಂದ ಇನ್ನೊಂದು ಏರಿಯಾಗೆ ಒಂದು ಡಿಸ್ಟೆನ್ಸ್ ಅನ್ನೋದಿರಬೇಕು, ಅಥವಾ ನಮಗೂ ಇದರಲ್ಲಿ ಏನಾದರೂ EF ಅಥವಾ PF ಅಥವಾ ಗೌರ್ಮೆಂಟಿಂದ ಏನಾದರೂ ನಮಗೆ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೋದು, ಇಂಥದ್ದನ್ನೆಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದೇ ಒಂದು ಸಂಘಟನೆ ಮಾಡ್ಕೊಂಡಿರೋದ್ರಿಂದ ಇವಾಗ ಇದರಿಂದ ಇದು ಏನು ಗೌರ್ಮೆಂಟ್ವರೆಗೂ ಇದು ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡೋಣ, ಅವ್ರ ಜೊತೆ ಕೈ ಜೋಡಿಸೋಣ. ಆಮೇಲೆ ಮತ್ತು ಈ ಪ್ರೋಗ್ರಾಮಿಗೆ ಕರೆದಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಈ ಪ್ರೋಗ್ರಾಮ್ ನಡೆಸ್ಕೊಟ್ಟಿರೋವಂಥದ್ದು ನಮ್ಮ ಮೀಡಿಯಾದವರಾಗಿರ್ಬೋದು, ಈ ಡಾಕ್ಟರ್ ಆಗಿರ್ಬೋದು, ಮತ್ತು ಸಮಾಜ ಸೇವಕರಾಗಿರ್ಬೋದು, ಪಾರ್ವತಿ ಮೇಡಮ್ ಅವರಾಗಿರ್ಬೋದು, ಸಮುದಾಯ TV ಅವರಾಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ನಮ್ಮ ಅಖಿಲ ಕರ್ನಾಟಕ ಮಹಿಳಾ ಬ್ಯೂಟಿಷಿಯನ್ಸ್ ಮಾಲೀಕರು ಮತ್ತು ಕಾರ್ಮಿಕರ ಒಕ್ಕೂಟದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಮ ಸಮಯ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಎಲ್ಲ ಬ್ಯೂಟಿಷಿಯನ್ಸ್ ಪರವಾಗಿ, ನಮ್ಮ ಸಮುದಾಯ ಟಿವಿಯ ವೀಕ್ಷಕರು. ಇದ್ರು ಲಾಯರ್ಸ್ ಬಂದಿದ್ರು, ಮೀಡಿಯಾದವ್ರು ಬಂದಿದ್ರು, ಆಮೇಲೆ ಪಾರ್ಲರ್ ಸೀನಿಯರ್ಸ್ ಬಂದಿದ್ರು, ಪ್ರತಿಯೊಂದು ರಂಗದಿಂದ ಬಂದು ನಿಮ್ಗೆ ಶುಭ ಹಾರೈಸಿದ್ರು. ಮೇಡಮ್, ಹೇಗೆ ಅನಿಸ್ತಾರೆ ಇವತ್ತಿನ ಕಾರ್ಯಕ್ರಮ ಬಗ್ಗೆ? ಸರ್, ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಆಚರಣೆ ಮಾಡಿದ್ವಿ. ಇವತ್ತೆಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಸುಧಾ ಮೇಡಮ್ ಲಾಯರು, ಡಾಕ್ಟ್ರು, ಮದರ್ಹುಡ್ ಡಾಕ್ಟ್ರು, ನಮ್ಮ ಸಮುದಾಯ ಚಾನಲ್ನ ಅಂಜನ್ ಸಾರು, ಸಮಾಜ ಸೇವಕಿಯಾದ ನಮ್ಮ ಪಾರ್ವತಿ ಮೇಡಮು, ಮತ್ತು ಕಾಸ್ಮೆಟಿಕ್ಸ್ ಆದಾದರ ಪಟ್ಟಾಭಿ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಮತ್ತು ನಾವು ಇದೇ ಕಾಂಪಿಟೇಷನ್ ಮಾಡಿದ್ವಿ ಈ ತಿಂಗಳಲ್ಲೇ, ರಾಜ್ ಕಮಲ್ ಅಂತ ಒಂದು ಅಕಾಡೆಮಿಲಿ. ಅದರಲ್ಲಿ ವಿನ್ನರೆಲ್ಲ ಇವತ್ತು ಅನೌನ್ಸ್ ಮಾಡಿದ್ವಿ. ಎಲ್ಲ ಮಕ್ಕಳಿಗೂ ಮೆಡಲ್ಲು, ಸರ್ಟಿಫಿಕೇಟು, 20 ವರ್ಷದವ್ರಿಗೆ ಹಾನರು, 10 ವರ್ಷದವ್ರಿಗೆ ಹಾನರ್ ಎಲ್ಲ ಮಾಡಿದ್ದೀವಿ. ನಮ್ಮ ಒಂದು ಪ್ರೋತ್ಸಾಹ ಅಂಜನ್ ಸಾರ್ ಅವರು, ಪಾರ್ವತಿ ಮೇಡಮ್ ಅವರು, ಮತ್ತು ಗಣ್ಯಾದಿ ವ್ಯಕ್ತಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಕಾರ್ಯಕ್ರಮ ಬಂದಿದ್ದೀರಾ. ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ ಸದಾಕಾಲ ನಮ್ಮೊಟ್ಟಿಗೆ ಹೀಗೆ ಇರಬೇಕು ಸರ್. ಖಂಡಿತ ಇರುತ್ತೆ ಮ್ಯಾಮ್. ನಿಮಗೊಂದು ಪ್ರಶ್ನೆ ಕೇಳಬೇಕು. ನೋಡಿ, ಇಷ್ಟು ಸಾಕಲ್ಲಿ ನಾವು ಪ್ರಶ್ನೆ ಕೇಳೋ ತಾಳ್ಮೆ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ, ನಿಮ್ಮ ಥರನೇ ನಾವು ಕೂಡ ಎಲ್ಲ ನಿಭಾಯಿಸ್ತಾ ನಮ್ಗೆ ಅರ್ಥ ಆಗಿದೆ. ಇಷ್ಟು ಸಂತೋಷವಾಗಿದ್ದೀರಾ ನೀವು, ನಿಮ್ಮ ಕುಟುಂಬದೊಂದಿಗೆ ಕೆಲಸ ಮಾಡಿ ಇಷ್ಟೊತ್ತು ನಿಮ್ಮ ಪದಾಧಿಕಾರಿಗಳಿಗೆ. ಬಟ್ ಆದರೂ ಇಷ್ಟು ಜನನ ನಿಭಾಯಿಸಿ ಎಲ್ಲನೂ ಒಗ್ಗೂಡಿಸ್ಕೊಂಡು ಪ್ರತಿಯೊಂದು ಅನುಕೂಲನೂ ಕರೆಕ್ಟಾಗಿರ್ಬೇಕಂತ ಯೋಚನೆ ಮಾಡುವಾಗ ಭಾಳ ಶ್ರಮ ಅನಿಸ್ಬಿಟ್ಟು ನಿಮಗೆ ಯಾವತ್ತಾದ್ರೂ ಬೇಜಾರಾಗಲ್ವಾ ಈ ಥರ ಮಾಡಿದ್ರೆ? ಖಂಡಿತ ಸರ್, ಬೇಜಾರಾಗಲ್ಲ. ಏಕೆಂದರೆ ನಮ್ಮ ಬ್ಯೂಟಿಷಿಯನ್ಗೆ ತಾಯಿ ಮನೆಯೂ ಇಲ್ಲ, ತವ್ರ ಮನೆಯೂ ಇಲ್ಲ, ಅಪ್ಪ ಅಮ್ಮ ಇಲ್ದಿರೋ ಒಂದು ಜಾಗ. ಆದರೆ ನಾವು ಅದಕ್ಕೆ ಒಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನನಗೆ ಯಾವತ್ತೂ ಬೇಜಾರಾಗಿಲ್ಲ ಸರ್. ನಮ್ಮ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ಅಂತಲ್ಲ, ಸಹಾಯ ಮಾಡುವ ದಾರಿ. ಪಾರ್ವತಿ ಮೇಡಮ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಅನ್ನ ಕೊಡೋ ಜಾಗಕ್ಕೆ ಒಂದು ದಾರಿ ತೋರಿಸ್ಬೇಕು ಅಂತ. ಆ ಥರ ಒಂದು ದಾರಿ ತೋರಿಸ್ತಾ ಇದ್ದೀವಿ ಅಷ್ಟೇ ಸರ್. ನಮ್ಮಲ್ಲಿ ಏನಿಲ್ಲ, ಸರ್ಕಾರದಿಂದ ಏನೆಲ್ಲ ಒಂದು ಅವ್ರಿಗೆ ಸೌಲಭ್ಯಗಳು ಸಿಗುತ್ತೋ ಅದನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಇದೇ ಥರ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮತ್ತೆ ಶೀಘ್ರವಾಗಿ ನಿರೀಕ್ಷೆ ಮಾಡ್ಬೋದು ಮೇಡಮ್? ಖಂಡಿತ ಸರ್. ನೆಕ್ಸ್ಟ್ ಮಂತ್ ಒಂದು ಸೆಮಿನಾರ್ ಇದೆ. ಅದಾದಮೇಲೆ ಒಂದು ತುಂಬಾ ಹೇಳಬೇಕಾಗಿತ್ತು, ಟೈಮ್ ಅಭಾವದಿಂದ ಹೇಳೋಕ್ಕಾಗಲಿಲ್ಲ.
ಆಗಲಿಲ್ಲ. ಒಂದು ಸಾಮೂಹಿಕ ವಿವಾಹನೂ ಇಟ್ಕೊಂಡಿದ್ದೀವಿ, ಇನ್ನೂ ಅದು ಅನೌನ್ಸ್ ಮಾಡಿಲ್ಲ. ಅದು ನೆಕ್ಸ್ಟ್ ನಾನು ಹೇಳ್ತೀನಿ ಸರ್ ನಿಮಗೆ. ಖಂಡಿತ ಮೇಡಮ್, ಒಳ್ಳೆಯದಾಗಲಿ. ನೀವು ಮಾತಿಗಿಂತ ಕೃತಿ ಜಾಸ್ತಿ ಕೆಲಸದಲ್ಲೇ ಮಾಡಿ ತೋರಿಸ್ತಾ ಇದ್ದೀರಾ. ಇನ್ನೇನು ಬೇರೆ ಮಾತೇ ಇಲ್ಲ ಮೇಡಮ್. ಅತ್ಯದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ನಾವು Thank you, ಅದಕ್ಕೆ sir. ನಮ್ಮ ಮನೆ ಕುಟುಂಬ, ನಮ್ಮ ಮನೆಯ ಹೆಣ್ಮಕ್ಳು ಮಾಡ್ತಾ ಇರೋ ಹತ್ರ ನಿಮ್ಮ ಮೇಲೆ ಅಭಿಮಾನಕ್ಕೆ ಕೊನೆಯವರೆಗೂ ಇದ್ದೀವಿ. ಸೊ ಇದೇ ಥರ ಕಾರ್ಯಕ್ರಮ 100 ಮಾಡಿ ಅಂತ ಸಮಸ್ತ ಬ್ಯೂಟಿಷಿಯನ್ ಮಹಿಳೆಯರ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಕ್ಕೂಟದ ವತಿಯಿಂದ ನಿಮಗೂ ಥ್ಯಾಂಕ್ಸು. ಇವತ್ತು ಬಂದಿರೋ ಎಲ್ಲ ಗಣ್ಯಾತಿ ವ್ಯಕ್ತಿಗಳಿಗೆ ನಾವು ಚಿರಋಣಿಯಾಗಿರ್ತೀವಿ. ಯಾವಾಗಲೂ ನೀವು ನಮ್ಮೊಟ್ಟಿಗೆ ಇರಬೇಕು ಸದಾಕಾಲ. ಥ್ಯಾಂಕ್ ಯು ಸರ್.